ಸ್ನೇಹಿತರೆ ನಮಸ್ಕಾರ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಡೆಯುವ ಫಲಪುಷ್ಪ ಪ್ರದರ್ಶನ ಪ್ರತಿ ಬಾರಿಯೂ ಒಂದಲ್ಲ ಒಂದು ರೀತಿಯಲ್ಲಿ ಗಮನ ಸೆಳೆಯುತ್ತೆ. ಬನ್ನಿ, ಈ ಬಾರಿ ನಾವು ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ಲಕ್ಷಾಂತರ ಬಣ್ಣ ಬಣ್ಣದ ಹೂಗಳಿಂದ ನಿರ್ಮಿಸಿರುವ ಗಂಗಾ ಸಾಮ್ರಾಜ್ಯ ವೈಭವವನ್ನು ಕಣ್ತುಂಬಿಕೊಳ್ಳೋಣ. ಇದೇ ನೋಡಿ 220ನೇ ಫಲಪುಷ್ಪ ಪ್ರದರ್ಶನ. ತಲಕಾಡಿನ ಗಂಗರು ರಾಜ್ಯದ ಮೊದಲ ರಾಜಮನೆತನಗಳಲ್ಲಿ ಪ್ರಮುಖ ಅರಸರು. ಇವರು ನಾಡಿಗೆ ನೀಡಿದ ಐತಿಹಾಸಿಕ ಸಾಂಸ್ಕೃತಿಕ ಕೊಡುಗೆಗಳು ಅಪಾರವಾಗಿದ್ದು ಲಾಲ್ಬಾಗ್ನಲ್ಲಿ ಅನಾವರಣಗೊಂಡಿದೆ. ಪ್ರತಿದಿನ ಸಾವಿರಾರು ಮಂದಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಯುವಜನರು, ಸಾರ್ವಜನಿಕರಿಂದ ಲಾಲ್ಬಾಗ್ ತುಂಬಿ ತುಳುಕುತ್ತಿದೆ. ಗಂಗರ ಕಾಲದ ನಗರೇಶ್ವರ ದೇಗುಲ ಪ್ರಮುಖ ಆಕರ್ಷಣೆಯಾಗಿದ್ದು, ಗಂಗದೊರೆ ಎರೆಗಂಗಾ ನೀತಿ ಮಾರ್ಗ ನಿರ್ಮಿಸಿದ ಬೇಗೂರು ನಗರೇಶ್ವರ ದೇವಾಲಯದ ಬೃಹತ್ ರೂಪ ಗಮನ ಸೆಳೆಯುತ್ತೆ. ಈ ಪ್ರತಿರೂಪ 50 ಅಡಿ ಉದ್ದ, 24 ಅಡಿ ಅಗಲ ಮತ್ತು 26 ಅಡಿ ಎತ್ತರವಿದೆ. 3 ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಇಲ್ಲಿ ಬಳಸಲಾಗಿದೆ. ಆವರಣದಲ್ಲಿ ಹೂಗಳಿಂದ ಶ್ರೀಪುರುಷನ ಪುತ್ಥಳಿ, ಕೊಂಗಣಿ ವರ್ಮ, ಮಾಧವ, ಅವನೀತ, ಗಂಗರ ಮಹಾಮಂತ್ರಿ ಚಾವುಂಡರಾಯ ಪ್ರತಿಮೆಗಳು ಇಲ್ಲಿವೆ. ಅಲ್ಲದೆ ಗಂಗರ ಆನೆ ಕಾಳಗ, ಬೆಂಗಳೂರು ಶಾಸನ, ಚಾವುಂಡರಾಯ ಬಸದಿ, ಬ್ರಹ್ಮ ಮಾನಸ್ತಂಭಗಳಿಲ್ಲಿವೆ. ಬಾಹುಬಲಿಯ ಪುತ್ಥಳಿ, ಗಂಗರ ರಾಜಲಾಂಛನ, ದುರ್ವಿನೀತ 1ನೇ ಶಿವಮಾರ, ನೀತಿ ಮಾರ್ಗ 2ನೇ ರಾಚಮಲ್ಲ, ಬೂತುಗ, ಮಾರಸಿಂಹ, ಕೊನೆಯ ದೊರೆ 4ನೇ ರಾಚಮಲ್ಲನ ಪ್ರತಿಮೆಗಳು ಇಲ್ಲಿವೆ. ಗಂಗರಸರ ಕೊಡುಗೆಗಳ ಚಿತ್ರಪಟಗಳು, ಶಾಸನಗಳು, ನಾಣ್ಯಗಳ ಪ್ರದರ್ಶನವಿಲ್ಲಿದೆ. ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಮೂಡಿಬರುವ ಫಲಪುಷ್ಪ ಪ್ರದರ್ಶನವನ್ನು ಮಿಸ್ ಮಾಡದೆ ನೋಡಿ. ಹಾಗೆಯೇ ನಮ್ಮ ರಾಗಸುದಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಷಯ ವೈವಿಧ್ಯತೆಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.